ಓಕೆ, 2005ರಲ್ಲಿ RTI ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿದ್ದು. ಅದಕ್ಕಿಂತ ಮುಂಚೆನೂ ನೀವು ಹೋರಾಟಗಳನ್ನ ಮಾಡ್ಕೊಳ್ತಾ ಬಂದಿದ್ರಿ. ಆ ಹೋರಾಟದ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ ಕೂಡ ಹೌದು. ಯಾಕೆಂದರೆ ಒಂದು ಹೋರಾಟಕ್ಕೆ ನಾವು ಧುಮುಕ್ತೀವಿ ಅಂತಂದರೆ ನಮಗೆ ಧೈರ್ಯ, ಛಲ ಎಲ್ಲವೂ ಇರಬೇಕು. ಆ ಹೋರಾಟದ ದಿನಗಳು ಹೇಗಿತ್ತು ಅಂತ ಈಗ ನಿಮಗೆ ಹೇಳಬೇಕು ಅಂತಂದರೆ, ಹೋರಾಟಗಾರರಿಗೆ ಫಸ್ಟ್ ಬರೋದೇನಪ್ಪ ಅಂದರೆ ಕೇಸಸ್. ನೀವು ಯಾವ ಥರ ಹೋರಾಟ ಮಾಡಿದರೂ ಸಹಿತ, ವೆದರ್ ಇಟ್ ಈಸ್ ಅಗೇನ್ಸ್ಟ್ ಗೌರ್ಮೆಂಟ್ ಆಫೀಸರ್ ಇರ್ಬೋದು ಅಥವಾ ಎನಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿರುದ್ಧ ಹೋರಾಟ ಮಾಡಿದರೂ ಸಹಿತ ಅದು ಫಸ್ಟಾಗಿ ನಮ್ಮನ್ನು ಅವರು ಇನ್ಫ್ಲುಯೆನ್ಸ್ ಮಾಡಿ ಹೇಗಾದರೂ ಮಾಡಿ ಅವ್ರನ್ನ ಒತ್ತಕಬೇಕು ಅಂತ, ತುಳಿಲಿಕ್ಕೆ ಹೇಗಾದರೂ ಮಾಡಿ ಅವ್ರನ್ನ ತುಳಿಬೇಕು ಅನ್ನುವಂಥ ವಿಚಾರಗಳಿಂದ ಅವರು ಪೊಲೀಸು ಅಥವಾ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಮ್ಮನ್ನು ಹರಾಸ್ಮೆಂಟ್ ಮಾಡೋದಂತೂ 100% ಶೂರ್. ಆಮೇಲೆ ನಮ್ಮನ್ನು ಕೆಲವೊಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಲಿಂದ ಅಟ್ಯಾಕ್ ಮಾಡಿಸೋದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಕಡೆಯಿಂದ ನಮ್ಮನ್ನು ಹೆದರಿಸೋದು, ಆ ಪಿಟಿಷನ್ಸ್ ವಿಡ್ರಾ ಮಾಡಿರಿ ಅಥವಾ ನೀವು ಇದು ಹೋರಾಟ ಕೈ ಬಿಡ್ರಿ ಅಥವಾ ನೀವು ಇಂಥದ್ದು ಮಾಡಬೇಡಿ, ಇಂಥದ್ದು ಮಾಡಿ ಅಂತ ಪಾಲಿಟಿಷಿಯನ್ಸ್ ಇರ್ಬೋದು, ಪಾಲಿಟಿಷಿಯನ್ಸು ಮಾಡಿದ್ದಾರೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡಿದ್ದಾರೆ, ಆಫೀಸರ್ಸು ಮಾಡಿದ್ದಾರೆ, ತುಂಬ ಜನ. ಅದೇ ಅಷ್ಟು ಸುಲಭವಾಗಿ ಏನಿಲ್ಲ. ಆದರೆ ಬಟ್ ಎನಿವೇ ವಿಥ್ಸ್ಟುಡ್ ಇಟ್. ತುಂಬ ಜನಕ್ಕೆ ಟ್ರೈನ್ ಮಾಡಿದೆ, RTI ಯಾವ ಥರ ಮಾಡಬೇಕು, ಅಪ್ಲಿಕೇಶನ್ಸ್ ಯಾವ ಥರ ಮಾಡಬೇಕು. ಕೆಲವೊಂದು ಜನಕ್ಕೆ ನಾನೇ ಇಷ್ಟಿಷ್ಟು ಪೋಸ್ಟಲ್ ಆರ್ಡರ್ ತೆಗೆದು ಕೊಡ್ತಿದ್ದೆ. ಒಂದು 1000-2000 ರೂಪಾಯಿದು ಕೊಟ್ಟು ಪೋಸ್ಟಲ್ ಆರ್ಡರ್ ತೊಗೊಂಡು ಕೊಡ್ತಿದ್ದೆ. ಹಿಂಗೆ ಹಚ್ಚಬೇಕು, 10 ರೂಪೀಸ್ ಪೋಸ್ಟಲ್ ಆರ್ಡರ್ ಹೀಗೆ ಬರೀಬೇಕು ಅಂತ ಎಲ್ಲ ಟ್ರೈನ್ ಮಾಡ್ತಾಯಿದ್ದೆ. ಅದರೊಟ್ಟಿಗೆ ನನ್ನೊಟ್ಟಿಗೆ ಕೆಲವೊಂದು ಜನ, ಒಂದು 4-5 ಜನ ಹಾಗೆ ಒಬ್ಬೊಬ್ಬರು ಸೇರ್ಕೊಂತ ತುಂಬ ಒಂದು ಎ ಬಿಗ್ ಗ್ರೂಪ್ ಆಸ್ ಕಮ್ ಅಪ್. ಆದರೆ ಅದರಲ್ಲೂ ಸಹಿತ ಕೆಲವೊಂದು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಅದರ ಅಷ್ಟನ್ನು ದೂರ ಇಟ್ಬಿಟ್ಟೆ, ಬೇಡ ಅಂತ. RTI ಮಿಸ್ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಅದು ಈಗಲೂ ಕೂಡ ನಡೀತಾ ಇದೆ ಬಿಡಿ. ಅದಕ್ಕೆ ಯಾರೂ ಕೂಡ ಫುಲ್ ಸ್ಟಾಪ್ ಹಾಕೋ ಕೆಲಸಕ್ಕಂತೂ ಮುಂದಾಗಿಲ್ಲ. ಅದು ಎಷ್ಟೇ ಜನ ನನಗೆ ಕಷ್ಟ, ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಸಹಾಯ ಮಾಡಿ, ನಾನು ಕಡು ಬಡವ ಅಂತ ಅಂದ್ಕೊಂಡ್ರು ಕೂಡ ಅದು ಮಾನವೀಯತೆ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ಈಗಿನ ಜನಕ್ಕೆ, ಅಲ್ವಾ ಸರ್? ಮತ್ತೆ ನೋಡಿ, ಭಿಕ್ಷುಕರು ಅಂತ ಬಂದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ಅಷ್ಟಾಗಿ ಮುಂದಾಗ್ತಿರ್ಲಿಲ್ಲ. ಈಗಲ್ಲ, ಮುಂಚೆಯಿಂದಲೂ ಅದು ಹಾಗೇನೇ ಇದೆ. ಸೊ ಭಿಕ್ಷುಕರ ಪರವಾಗಿ ನೀವು ಹೋರಾಟವನ್ನು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ, ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಆಗೋಕ್ಕಿಂತ ಮುಂಚೆ ನಮ್ಮದು ಮುನ್ಸಿಪಲ್ ಬರೋವಿತ್ತು. ಮುನ್ಸಿಪಲ್ ಬರೋವಿದ್ದಾಗೂ ಸಹಿತ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಇದ್ದಾಗೂ ಸಹಿತ ಎಲ್ಲ ಸೆಸ್ನಲ್ಲಿ ಭಿಕ್ಷಕರ ಕರ ಅಂತ ತಗೊಳ್ತಾರೆ. ಓಕೆ, ಎಲ್ಲ ಟ್ಯಾಕ್ಸ್, ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಎದರಲ್ಲಿ ಹಾಕಿದರೂ ಸಹಿತ ಭಿಕ್ಷಕರ ಕರ ಅಂತಿರ್ತಾರೆ. ಅದನ್ನು, ಆ ಹಣವನ್ನು ಕಾರ್ಪೊರೇಷನ್ನು ಯಾವತ್ತೂ ಸಹಿತ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅಥವಾ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋಂಥ ಒಂದು ಪ್ರಸಂಗ ಯಾರಲ್ಲಿ ಮನಸ್ಸಿನಲ್ಲೂ ಬಂದಿಲ್ಲ. ಆ ಹಣವನ್ನು ಯಾವ ಒಂದು ಆ್ಯಸ್ ಪರ್ ದ ಗೌರ್ಮೆಂಟ್ ಲಾ ಯಾವುದೇ ಒಂದು ಯಾವ ಪ್ರಾಜೆಕ್ಟಿಗೆ ಹಣ ಬಂದಿರ್ತದೆ ಅದ ಪ್ರಾಜೆಕ್ಟಿಗೆ ಯೂಟಿಲೈಸ್ ಮಾಡಬೇಕು ವಿನಃ ಅದನ್ನು ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಆ ಹಣವನ್ನು ಅದನ್ನು ತಗೊಂಡುಬಿಟ್ಟು ಅವರು ಸ್ಯಾಲ್ರೀಸಿಗೆ, ಸ್ಟಾಫ್ ಸ್ಯಾಲ್ರೀಸ್ಗೆ, ಅದೆಲ್ಲದಕ್ಕೆ ಯೂಟಿಲೈಸ್ ಮಾಡಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯೂಸ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು RTI ಹಾಕಿಬಿಟ್ಟು ಅದನ್ನು ತೊಗೊಂಡು ತಮ್ಮ ಥರ ಒಂದು ಒಳ್ಳೆ ಪತ್ರಕರ್ತ ನಮ್ಮ ಸ್ನೇಹಿತರಿದ್ದರು, ರಾಜು ನದಾಫ್ ಅಂತ, ಅವರು ಪಾಪ ನನ್ನ ಕಾರ್ನಲ್ಲಿ ಹಚ್ಕೊಂಡ್ಬಿಟ್ಟು ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಒಂದು ಗಬ್ಬೂರ್ ಹತ್ತಿರ ಇತ್ತು, ಹುಬ್ಬಳ್ಳಿಯಲ್ಲಿ ಗಬ್ಬೂರ್ ಹತ್ತಿರ ಒಂದು ಹೊಲದಲ್ಲಿ ಒಂದು ಶೆಡ್ ಇತ್ತು. ಆ ಶೆಡ್ಡಿನಲ್ಲಿ ಅವ್ರನ್ನ ಈ ಭಿಕ್ಷಕರೆಲ್ಲ ತಗೊಂಡು ಹೋಗ್ಬಿಟ್ಟು ಪೊಲೀಸಲ್ಲಿ ಹೋಗಿತ್ತಿದ್ರು. ಅವ್ರಿಗೆ ಯಾವ ಸೌಲಭ್ಯನೂ ಇದ್ದಿಲ್ಲ, ಊಟ ಇಲ್ಲ, ಒಂದು ಚಾದರ್ ಇಲ್ಲ, ಮಲ್ಕೊಳ್ಳಿಕ್ಕೆ ಗಾದಿ ಇಲ್ಲ, ಅಥವಾ ಮಳೆಗಾಲ ಬಂತಪ್ಪ ಅಂದ್ರೆ ಮಳೆ ಸೋರ್ತೈತೆ, ಹಂಚಿನ ಮನೆ, ಒಂದು ದನದ ಕೊಠಡಿ ಇದ್ದ ಥರ ಇತ್ತು. ಅಂಥ ಜಾಗದಲ್ಲಿ ಹಾಕ್ತಿದ್ರು. ಇಶ್ಯೂ ಮಾಡಿಬಿಟ್ಟು RTI ಹಾಕಿ ಕೇಸಸ್ ಮಾಡಿ ಅಲ್ಲೆಲ್ಲ ತೊಗೊಂಡ್ರೆ ಅವರು ಮಾಹಿತಿ ಸಹಿತ ಸಂಪೂರ್ಣ ಮಾಹಿತಿ ನನಗೆ ಕೊಟ್ಟಿಲ್ಲ. ಓಕೆ, ನಾನು ಇಷ್ಟು ವರ್ಷ ಎಷ್ಟು ಹಣ ಕಲೆಕ್ಟ್ ಆಗಿದೆ, ಸೆಸ್ಸು ಎದಕ್ಕೆ ಯೂಟಿಲೈಸ್ ಆಗಿದೆ ಅಂತ ಮಾಹಿತಿ ಕೇಳಿದರೆ ಅದನ್ನು ಕೊಡಲಿಕ್ಕಾಗಿಲ್ಲ. ಆಮೇಲೆ ಎಚ್ಚೆತ್ತುಕೊಂಡು ನಾನು ಐ ಬಾಟ್ ಟು ದ ನೋಟಿಸ್ ಆಫ್ DC ನೋಟಿಸ್ಗೆ ತೊಗೊಂಡು ಬಂದೆ. ಆಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಎದುರಿಗೆ ತೊಗೊಂಡು ಬಂದೆ. ಆಮೇಲೆ ಎಲ್ಲರನ್ನ ಇದಕ್ಕೆ ತೊಗೊಂಡು ಬಂದಮೇಲೆ ಯಾವಾಗ ಅದು ಇಶ್ಯೂ ಆಯಿತು, ದೆನ್ ಆವಾಗ ಗೌರ್ಮೆಂಟ್ ಲ್ಯಾಂಡನ್ನು ನವನಗರದಲ್ಲಿ ಸತ್ತೂರ್ ಹತ್ತಿರ ಒಂದು ರಾಯಪುರ್ನಲ್ಲಿ ಒಂದು ಲ್ಯಾಂಡ್ ಕೊಟ್ಟು ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ದಿಸ್ ಈಸ್ ಹೌ ಇಟ್ ವಾಸ್.